20 ವರ್ಷ ಮೂಡಿ ಭೀಮಜ್ಜನವರ ಪುಣ್ಯಸ್ಮರಣೆ ನಿರಂತರವಾಗಿ ನಡ್ಕೊಂಡು ಬಂದಿರ್ತಕ್ಕಂಥ ನಿಜವೂ ನಮ್ಮೆಲ್ಲರೂ ಕೂಡ ಬಹಳ ಆಶ್ಚರ್ಯ ಆಗ್ತದೆ. ಮಾತಾಡ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಕುಟುಂಬ ವರ್ಗದವ್ರನ್ನ ಭಾಳ ಅಂದರೆ ನಾವು 15 ವರ್ಷಗಳ ಕಾಲ ಭಾಳ ಅಂದರೆ 15 ವರ್ಷಗಳ ಕಾಲ ಮಾಡಿ ಕೊಡ್ತೇವೆ. ಆದರೆ ಈ ದೇಶದ ಮತ್ತು ನಮ್ಮ ಭಾಗ, ವಿಶೇಷವಾಗಿ ನಮ್ಮ ಭಾಗದ ಜನರಿಗೆ ಸ್ವತಂತ್ರ ದೊರಕಬೇಕು, ಎಲ್ಲೂ ಕೂಡ ಸ್ವತಂತ್ರ ಜೀವಿಗಳು ಆಗಬೇಕು ಅಂತಕ್ಕಂಥದ್ದನ್ನ ಇಚ್ಛೆ ಮಾಡಿ ಈ ಶಿಬಿರಾರ್ಥಿಗಳಾಗಿ ಸೇನಾರ್ಥಿಗಳಾಗಿ ಅನೇಕ ಜನರ ಕನಸುಗಳಿಗೆ ಹಿಂಬಾಗಿ ನಿಂತಿರ್ತಕ್ಕಂಥ ಮೂಡಿ ಭೀಮಜ್ಜನವರ 70 ವರ್ಷದ ಪುಣ್ಯಸ್ಮರಣೆ ಇವತ್ತು ಕೂಡ ನನಗೆ ನೆನಪಿದೆ. ಅನೇಕ ಪಕ್ಕದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಶಾಸಕನಾಗಿ ಬಂದಿದ್ದೆ, ಅವರಿಗೆ ಭಾಷಣ ಹೇಳಿದ್ದೇನೆ. ಹಾಗಾಗಿ ನಿಮ್ಮ ಅಪ್ಪನು ಭಾಳ ಸಣ್ಣಿದ್ದಪ್ಪ, ನೀವು ಭಾಳ ಶಾಸಕನಾಗಿರ್ತಕ್ಕಂಥ ಅವ್ರ ಆಶೀರ್ವಾದ ಇದೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಿಮ್ಮ ಆಶೀರ್ವಾದ ಕೂಡ ಇದೆ ಅಂತಕ್ಕಂಥ ಮಾತು ಹೇಳೋದು ಭಾಳ ಸಂತೋಷಪಟ್ಟು ಅವರು ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮುಖದಲ್ಲಿರ್ತಕ್ಕಂಥ ನಗು, ಆ ಉತ್ಸಾಹ, ಬಹುಶಃ ಏನೋ ಒಂದು ಸಾರ್ಥಕತೆಯ ಜೀವನವನ್ನು ನಾನು ಸಾಧಿಸಿದೇನೋ ಅಂತಕ್ಕಂಥ ಆ ಕಲ್ಪನೆ ನಿಜವೂ ನಮ್ಮೆಲ್ಲರೂ ಬಹಳ ಆಶ್ಚರ್ಯ. ಇಡೀ ವಯಸ್ಸಲ್ಲಿ ಕೂಡ ಅಷ್ಟೊಂದು ಈ ಕಾರ್ಯಕ್ರಮ ಬಗ್ಗೆ ಉತ್ಸಾಹ ತೋರ್ತಕ್ಕಂಥದ್ದು ಅವರೆಲ್ಲರೂ ಕೂಡ ನೋಡಿದ್ರೆ ಬಹಳ ಆಶ್ಚರ್ಯ ಆಗ್ತದೆ. ಅವರ ಸಂದೇಶಗಳು, ಅವರ ಮಾರ್ಗಗಳು ಅವೆಲ್ಲವೂ ಕೂಡ ಹೊತ್ತು ನಾವು ಜೀವನದಲ್ಲಿ ಸಾಗಬೇಕಾಗಿತ್ತು. ಈಗಾಗಲೇ ವಿಶ್ವನಾಥ್ ಕುಲಕರ್ಣಿಯವರು ಇಲ್ಲಿ ಅನೇಕ ಘಟನೆಗಳು ವಿವರಣೆ ಮಾಡಿದ್ದಾರೆ, ದಾನೇಶ್ವರ್ ಮಾಡಿದರೆ ಮತ್ತು ಸರ್ ಕೂಡ ಬಹಳಷ್ಟು ವಿಚಾರಗಳು ಹೇಳಿದ್ದಾರೆ. ನಾವು ಕೂಡ ವಿಚಾರಗಳನ್ನು ಹೇಳಕ್ಕೆ ಹೋಗೋದೆ. ಆಗ ಏನಾಗ್ತಿದೆ ಮುಂದಿನ ತೀರ್ಮಾನಗಳಲ್ಲಿ ಬಹುಶಃ ಜ್ಞಾನ ಕೊಟ್ಟಿದ್ದು ನಾವೆಲ್ಲರೂ ಕೂಡ ಶ್ಲಾಘನೆಯನ್ನು ಹೇಳಲೇಬೇಕು. ಕಾರಣ ಏನು ಅಂತ ಹೇಳಿದ್ರೆ ಮರ್ಯಾದೆ ಇವತ್ತು ಕೂಡ ಅವರು ನೆನಪನ್ನು ಮಾಡ್ಕೊಂಡು ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿರ್ತಕ್ಕಂಥದ್ದು. ಬಹುಶಃ ದಾನೇಶ್ವರ್ ಹೇಳಿದ್ರೆ ನಾವು ಬಿಟ್ಕೊಟ್ಬಿಡಿ, ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತು ಹೇಳಿದ್ರೆ ಅವ್ರು ಹೇಳಿ ಏನು ಸಾಧ್ಯ ಆಗುತ್ತೆ ಅಂದ್ರೆ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ, ಅದು ನಾವು ಬಿಡಕ್ಕಾಗೋದಿಲ್ಲ, ಏನು ಸಾಧ್ಯ ಆಗುತ್ತೆ ಅದು ಮಾಡ್ತೀವಿ, ಮುಂದೆ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಭಾಳ ನಿಜರು ಕೂಡ ಉತ್ತರ ಎಲ್ಲೋ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಆ ದಾರಿಯಲ್ಲಿ ಹೇಳ್ತಕ್ಕಂಥದ್ದು ನಿಜರು ಕೂಡ ಆ ಕುಟುಂಬದವರಿಗೆ ನಾನು ವೇದಿಕೆ ಮೂಲಕ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಕೂಡ ಇಷ್ಟಪಡ್ತೇನೆ. ಯಾಕಂದ್ರೆ ನೆಚ್ಕೊಂಡು ಹೋಗೋದ್ರಲ್ಲಿ ಭಾಳ ಕಠಿಣ ಇದೆ. ನಮ್ಮ ಮನೆತನ ಯಾಕಂದ್ರೆ ಎಲ್ಲವೂ ನಾವೆಲ್ಲರೂ ಕೂಡ ಸ್ವಾರ್ಥಿಗಳಾಗಿದ್ದೀವಿ. ಸ್ವಾರ್ಥದ ಜೀವನದಲ್ಲಿ ಎಲ್ಲರೂ ಕೂಡ ಮಾಡ್ತಕ್ಕಂಥ ಈ ನಿರ್ಮಾಣಗಳಲ್ಲಿ ಅವರು ಬೆಳೆದು ಬಂದಿರ್ತಕ್ಕಂಥ ದಾರಿ ನಮ್ಮೆಲ್ಲರೂ ಕೂಡ ಕೂರಿಸ್ಕೊಡ್ತಕ್ಕಂಥ ನಿಜರು ಕೂಡ ಬಹಳ ಉತ್ತಮ ಕಾರ್ಯ ಅಂತಕ್ಕಂಥದ್ದು ಕೂಡ ನಾನು ಭಾವಿಸ್ತೇನೆ. ಯಾಕಂದ್ರೆ ಈಗಾಗಲೇ ಹಿರಿಯರು ಹೇಳಿದಾಗಿ ಮತ್ತೊಬ್ಬರಿಂದ ಮತ್ತೊಬ್ಬರು ಅರಳಬೇಕಾಗಿದೆ, ಮಾತನಾಡಬೇಕಾಗಿದೆ, ವಿಚಾರಧಾರಣ ಕೂಡ ಹೇಳ್ಬೇಕಾಗಿದೆ. ಅವರು ನಮಗೆ ಸ್ಫೂರ್ತಿ ಅಂತಕ್ಕಂಥದ್ದು, ಅವರು ನಮಗೆ ಮಾರ್ಗದರ್ಶಕರು ಅಂತಕ್ಕಂಥದ್ದು, ಅವರು ನಮಗೆ ಪ್ರೇರಣೆ ಅಂತಕ್ಕಂಥದ್ದು ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಮುಂದಿನ ತೀರ್ಮಾನಗಳಲ್ಲಿ. ಯಾಕಂದ್ರೆ ಹೀಗೆ ಹೋದ್ರೆ ಮುಂದಿನ ತೀರ್ಮಾನಗಳಲ್ಲಿ ಮಕ್ಕಳು ಮರೆತೋಗ್ಬಿಡ್ತಾರೆ. ಆದರೆ ಅವರ ಜೀವನಕ್ಕೆ ಪುಸ್ತಕಗಳಿವೆ, ಅದು ಓದ್ತಕ್ಕಂಥ ಯಾರು ಭಾಳ ಅಂದ್ರೆ ಪುಸ್ತಕ ಯಾರು ಕೂಡ ತಲಂತಿ ಹೋಗಿ ಮತ್ತೆ ಇಟ್ಬಿಟ್ಟು ಓದೋದಕ್ಕೆ ಇವತ್ತು ಓದ್ತಕ್ಕಂಥ ಕೂಡ ಪುಸ್ತಕ ಇಲ್ಲ. ಆದರೆ ಕಾರ್ಯಕ್ರಮಗಳು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಬರೀ ಕಾರ್ಯಕ್ರಮ ಮಾಡಿ ಸ್ಮರಣೆ ಮಾಡಿಬಿಡ್ತಕ್ಕಂಥದ್ದಲ್ಲ. ಇವತ್ತು ಈಗಾಗಲೇ ಬಹಳಷ್ಟು ಜನ ಬಂದಿದ್ದಾರೆ. ಜನರ ಆರೋಗ್ಯವು ಕೂಡ ಇದನ್ನು ಸುಧಾರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಆರೋಗ್ಯ ಶಿಬಿರವನ್ನು ಮಾಡ್ತಕ್ಕಂಥದ್ದು ರಿಪೇರಿ ಮಾಡ್ಕೊಂಡು ಅವ್ರು ಹೇಳಿದ್ರು. ಹಿಂದಿನ ದಿನಮಾನಗಳಲ್ಲಿ ಒಬ್ಬ ಡಾಕ್ಟರ್ ಇದ್ರು, ಎಲ್ಲವೂ ನೋಡಿ ಹೇಳಿದ್ರು. ಇವತ್ತು ಹಂಗಾಗಿಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅವ್ರು ನಮ್ಗೆ ಓವಿ ಹೇಳ್ತಾರೆ, ಡಾಕ್ಟರ್ ನಗ ನೋಡಿ ಹೇಳ್ಬಿಡ್ತೀನಿ ನಾನು ನಾಡಿ ನೋಡಿ ನಮ್ಮ ಹಿರಿಯರು ಇಲ್ಲ ನಿಂಗೆ ಹಿಂಗಿದೆ ಅಂತ ತಗೊಂಡು ನಾವು ತೊಗೊಂಡೋಗಿ ಯಾರು ಮಾಡ್ತಾರೆ. ಇವತ್ತು ಹಿಂಗಿಲ್ಲ. ಇವತ್ತು ಕೈಗೆ ಒಬ್ಬ ಡಾಕ್ಟರ್ ಆಗಿನ, ಕಾಲಿಗೆ ಒಬ್ಬ ಡಾಕ್ಟರ್ ಆಗಿನ, ಮತ್ತೆ ಅವಾಗ ಎಡಗೈ ಬೇರೆ ಬಲಗೈ ಬೇರೆ. ಅದಾದ್ಮೇಲೆ ಬಿಟ್ಟು ಒಂದೊಂದು ಬೆರಳಿಗೆ ಒಬ್ಬೊಬ್ಬ ಡಾಕ್ಟರ್ ಆಗಿದೆ. ಆ ಪರಿಸ್ಥಿತಿ ನಾವು ಬೆಳೆದಿದ್ದೀವಿ ಅಂದ್ರೆ ನಮ್ಮ ಹಿಂದಿನ ಪುರುಷರು ಹಾಕಿಕೊಡ್ತಕ್ಕಂಥ ದಾರಿ ನಾವು ಮರೆತು ಹೋಗಿದ್ದೀವಿ ಅಂತಕ್ಕಂಥದ್ದು ಇವತ್ತು ಪುನಃ ಬರಬೇಕಾಗಿ. ಬಹುಶಃ ಇವತ್ತು ನಮಗೂ ಇವತ್ತು ಕೂಡ ನೆನಪಿದೆ. ನನಗೂ ಭಾಳ ಚಿಕ್ಕವಾಗಿರ್ತಕ್ಕಂಥ ನಮ್ಮ ಅಜ್ಜಿ ಚೋಳು ಕರೆದಿದ್ದು, ನಾವು ಬರೀ ಮೈಕಂಡ ಚೋಳು ಕರೆದಿದ್ದು, ಕೈಗೆ ಬೇಕಲ್ಲಿ ಚೋಳು ಕರೆದಿದ್ದು. ನಾನು ಈಗ ಚೋಳು ಕರೆದು ಅಂತ ನಮ್ಮ ಅಜ್ಜಿ